ಇನ್ನು ನೋಡಿ ದೃಶ್ಯಗಳಲ್ಲಿ ಗಮನಿಸ್ತಾ ಇದ್ವಿ ಸ್ಮಿತಾ, ನೋಡಿ ಯಾವ ರೀತಿಯಾಗಿ ಅಗ್ನಿಶಾಮಕ ದಳ ಸಿಬ್ಬಂದಿಗಳು ವೃದ್ಧರನ್ನ ಹಿರಿಯರನ್ನ ಎಲ್ಲರನ್ನೂ ಕೂಡ ಕರ್ಕೊಂಡು ಬರ್ತಿದ್ದಾರೆ. ಇದು ಸದ್ಯದ ಉಡುಪಿಯ ಪರಿಸ್ಥಿತಿ. ನಾವು ಎಲ್ಲಿಂದೋ ಪಕ್ಕದ ರಾಜ್ಯದನ್ನ ಗಮನಿಸ್ತಾ ಇಲ್ಲ, ಉಡುಪಿ ಜಿಲ್ಲೆಯಲ್ಲಿ ಆಗ್ತಾ ಇರುವಂಥ ಇವತ್ತಿನ ಬೆಳವಣಿಗೆ. ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ನಮ್ಮ ಪ್ರತಿನಿಧಿ ಮತ್ತೊಂದು ಪ್ರತ್ಯಕ್ಷ ವರದಿಯನ್ನು ಕೂಡ ಕೊಟ್ಟಿದ್ದಾರೆ, ನೋಡ್ಕೊಂಬನ್ನಿ. ಉಡುಪಿ ನಗರದಲ್ಲಿ ನಿರಂತರವಾಗಿ ಮಳೆ ಸುರಿತಾ ಇರುವಂಥದ್ದು. ಹಾಗಾಗಿ ಉಡುಪಿಯ ಪಾಡಿಗಾರ್ ಭಾಗದಲ್ಲಿ ಇರುವಂಥ ಜನರನ್ನು ಶಿಫ್ಟ್ ಮಾಡಲಾಗ್ತಾ ಇದೆ. ಸದ್ಯಕ್ಕೆ ಅಗ್ನಿಶಾಮಕ ದಳದವರು ರಬ್ಬರ್ ದೋಣಿಯ ಮೂಲಕ ಜನರನ್ನು 5 ಮನೆಯ ಜನರನ್ನು ಶಿಫ್ಟ್ ಮಾಡ್ತಾ ಇರುವಂಥ ದೃಶ್ಯಗಳನ್ನು ನಾವು ಗಮನಿಸಬಹುದು. ಸದ್ಯಕ್ಕೆ ನಾವು ಕೂಡ ಅವರ ಜೊತೆಗೆ ಇದ್ದೇವೆ. ಈ ಭಾಗದಲ್ಲಿ ಸಂಪೂರ್ಣವಾಗಿ ಮಳೆ ನೀರು ಆವರಿಸಿರುವಂಥದ್ದು, ನೆರೆ ನೀರು. ಒಂದು ರೀತಿಯಲ್ಲಿ ಇದು ಕೃತಕ ನೆರೆ ಅಂತ ಹೇಳಬೇಕು. ಯಾಕಂದರೆ ಇಲ್ಲಿ ಸದ್ಯಕ್ಕೆ ಸರಿಯಾದ ಒಳಚರಂಡಿ ವ್ಯವಸ್ಥೆ ಇಲ್ಲದೇ ಇರುವ ಕಾರಣದಿಂದಾಗಿ ಈ ರೀತಿಯ ಒಂದು ವಾತಾವರಣ ಸೃಷ್ಟಿಯಾಗಿರುವಂಥದ್ದು. ಪ್ರತಿ ವರ್ಷ ಕೂಡ ಉಡುಪಿ ನಗರ ಭಾಗದಲ್ಲಿ ಪಾಡಿಗಾರ್ ಇರ್ಬೋದು, ಕಲ್ಸಂಕ ಇರ್ಬೋದು, ಗುಂಡಿಬೈಲು ಇರ್ಬೋದು, ಈ ಭಾಗದಲ್ಲಿ ಸಾಕಷ್ಟು ಕೃತಕ ನೆರೆ ಆವರಿಸ್ತದೆ. ಇದಕ್ಕೆ ಪ್ರಮುಖ ಕಾರಣ ಅಂದರೆ ಒಳಚರಂಡಿ ವ್ಯವಸ್ಥೆ ಸರಿಯಾದ ರೀತಿಯಲ್ಲಿ ಇರದೇ ಇರುವಂಥದ್ದು. ಒಂದು ರೀತಿಯಲ್ಲಿ ಅವೈಜ್ಞಾನಿಕವಾದ ರೀತಿಯ ಒಳಚರಂಡಿ ವ್ಯವಸ್ಥೆ ಇರುವ ಕಾರಣದಿಂದಾಗಿ ಈ ರೀತಿಯ ಒಂದು ಪರಿಸ್ಥಿತಿ ನಿರ್ಮಾಣ ಆಗ್ತದೆ. ನಾವು ಸದ್ಯಕ್ಕೆ ದೃಶ್ಯಗಳಲ್ಲಿ ಗಮನಿಸಬಹುದು, ಯಾವುದೋ ಒಂದು ನದಿ ಪಾತ್ರದಲ್ಲೋ ಅಥವಾ ಸಮುದ್ರ ತೀರದಲ್ಲೋ ನಾವು ಇಲ್ಲ, ನಗರದ ಪ್ರಮುಖ ಭಾಗದಲ್ಲಿ ನಾವು ಇರುವಂಥದ್ದು. ಆದರೆ ಸದ್ಯಕ್ಕೆ ಮನೆಯನ್ನು ನೀವು ಗಮನಿಸಬಹುದು, ದೃಶ್ಯಗಳಲ್ಲಿ ಮನೆಯ ಒಳಗೆ ನೀರು ಹೋಗುವಂಥ ಪರಿಸ್ಥಿತಿ ನಿರ್ಮಾಣ ಆಗಿರುವಂಥದ್ದು. ಹಾಗಾಗಿ ಈ ಭಾಗದಲ್ಲಿರುವಂಥ ಒಂದು 5 ಮನೆಯಲ್ಲಿರುವಂಥ ಜನರನ್ನು ಶಿಫ್ಟ್ ಕೂಡ ಮಾಡಲಾಗಿದೆ. ಜೊತೆಗೆ ಈಗಾಗಲೇ ಬೇರೆ ಬೇರೆ ಕಡೆಯಲ್ಲಿರುವಂಥ ಜನರನ್ನು ಶಿಫ್ಟ್ ಮಾಡೋದಕ್ಕೆ ಅಗ್ನಿಶಾಮಕ ದಳದವರು ತೊಡಗಿರುವಂಥದ್ದು ನೀವು ಗಮನಿಸಬಹುದು. ಇದು ವಿಶಾಲವಾದ ಜನವಸತಿ ಇರುವಂಥ ಪ್ರದೇಶ, ಇದನ್ನು ಪಾಡಿಗಾರ್ ಅಂತ ಕರಿತೇವೆ. ಈ ಪ್ರದೇಶದಲ್ಲಿ ನಾವು ಗಮನಿಸಿದರೆ ಈಗಾಗಲೇ ಸಾಕಷ್ಟು ಮನೆಗಳು ಕೂಡ ಜಲ ಆವೃತ ಆಗಿರುವಂಥದ್ದು. ಯಾವುದೇ ಮನೆಯಲ್ಲಿ ಜನ ವಾಸ ಮಾಡೋದಕ್ಕೆ ಸಾಧ್ಯ ಇಲ್ಲ. ಸದ್ಯ ಹೀಗೆ ಪರಿಸ್ಥಿತಿ ಮುಂದುವರೆದರೆ ನೆರೆ ಇನ್ನಷ್ಟು ಹೆಚ್ಚಾಗುವಂಥ ಎಲ್ಲ ಸಾಧ್ಯತೆಗಳು ಇರುವಂಥದ್ದು. ಹಾಗಾಗಿ ಜನರನ್ನು ಒಂದು ಸುರಕ್ಷಿತ ದೃಷ್ಟಿಯಿಂದ ಬೇರೆ ಕಡೆಗೆ ಸ್ಥಳಾಂತರ ಮಾಡಲಾಗಿದೆ. ಆದರೆ 2 ಅಂತಸ್ತಿನ 3 ಅಂತಸ್ತಿನ ಮನೆ ಇರುವಂಥ ಪ್ರದೇಶದ ಜನರು ಸದ್ಯಕ್ಕೆ ಅಲ್ಲಿ ವಾಸ ಆಗಿದ್ದಾರೆ. ಅಂದರೆ ಮೊದಲನೇ ಅಂತಸ್ತಿನಿಂದ 2ನೇ ಅಂತಸ್ತಿಗೆ ಮತ್ತು 3ನೇ ಅಂತಸ್ತಿಗೆ ಹೋಗಿ ನೆಲೆಸಿರುವಂಥದ್ದು. ಹಾಗಾಗಿ ಸದ್ಯ ಆ ದೊಡ್ಡ 3ನೇ ಅಂತಸ್ತಿನ 2ನೇ ಅಂತಸ್ತಿನ ಮನೆಯಲ್ಲಿರುವ ಜನರನ್ನು ಶಿಫ್ಟ್ ಮಾಡಲಿಕ್ಕೆ ಮುಂದಾಗಿಲ್ಲ. ಆದರೆ ಒಂದೇ ಅಂತಸ್ತಿನಲ್ಲಿ ಮನೆ ಇರುವಂಥ ಜನರನ್ನು ಬೇರೆ ಕಡೆಗೆ ಶಿಫ್ಟ್ ಮಾಡಲಾಗಿದೆ. ನಾವು ದೃಶ್ಯಗಳಲ್ಲಿ ಗಮನಿಸಬಹುದು, ಈ ಭಾಗದಲ್ಲೊಂದು 2 ಅಂತಸ್ತು 3 ಅಂತಸ್ತಿನ ಮನೆಗಳು ಇರುವಂಥದ್ದು. ಆ ಮನೆಗಳಲ್ಲಿರುವ ಜನ ಮೊದಲನೇ ಅಂತಸ್ತನ್ನು ಬಿಟ್ಟು ಮೇಲ್ಭಾಗಕ್ಕೆ ಹೋಗಿ ವಾಸವಾಗಿದ್ದಾರೆ. ಹಾಗಾಗಿ ಸದ್ಯಕ್ಕೆ ಅವರೊಂದು ರೀತಿಯಲ್ಲಿ ಸೇಫ್ ಅಂತ ಹೇಳ್ಬೋದು. ಆದರೆ ಹೀಗೆ ಮಳೆ ಮುಂದುವರೆದರೆ ಇನ್ನಷ್ಟು ನೀರಿನ ಪ್ರಮಾಣ ಏರಿಕೆ ಆಗ್ತದೆ. ಮನೆಯೊಳಗಿರುವಂಥ ಪೀಠೋಪಕರಣಗಳಿರ್ಬೋದು ಅಥವಾ ವಸ್ತುಗಳು ಇರ್ಬೋದು, ಅದು ಕೂಡ ನೀರಿನಲ್ಲಿ ಕೊಚ್ಚಿ ಹೋಗುವಂಥ ಎಲ್ಲ ಸಾಧ್ಯತೆಗಳು ಇರ್ತದೆ. ಜೊತೆಗೆ ಜನ ಮನೆಗೆ ಬೀಗ ಹಾಕಿ ಬೇರೆ ಕಡೆಗೆ ಸ್ಥಳಾಂತರ ಆಗುವಂಥ ಅನಿವಾರ್ಯತೆಗಳು ಕೂಡ ಇರುವಂಥದ್ದು. ಹಲವು ಮನೆಗಳಲ್ಲಿ ವಯಸ್ಸಾದವರು, ಚಿಕ್ಕ ಮಕ್ಕಳು ಇರುವ ಕಾರಣದಿಂದಾಗಿ ಈಗಾಗಲೇ ನಗರಸಭೆ ಮತ್ತು ಜಿಲ್ಲಾಡಳಿತ ಒಂದು ಮುತುವರ್ಜಿಯನ್ನು ವಹಿಸಿ ಅಗ್ನಿಶಾಮಕ ದಳದ ಮೂಲಕ ಇಲ್ಲಿರುವಂಥ ಜನರನ್ನು ಶಿಫ್ಟ್ ಮಾಡುವಂಥ ಕೆಲಸವನ್ನು ಮಾಡ್ತಾ ಇದೆ. ಒಟ್ಟಿನಲ್ಲಿ ಮಳೆ ಕಮ್ಮಿಯಾಗಿ ನೆರೆ ಇಳಿದ್ರೆ ಮಾತ್ರ ಈ ಭಾಗದ ಜನ ಒಂದು ನೆಮ್ಮದಿಯ ನಿಟ್ಟುಸಿ ಬಿಡುವಂತಾಗ್ತದೆ. ಕ್ಯಾಮರಾ ಪರ್ಸನ್ ಅಂಕಿತ್ ಜೊತೆಗೆ ಹರೀಶ್ ಪಾಲೇಚಾರ್, ರಿಪಬ್ಲಿಕ್ ಕನ್ನಡ, ಉಡುಪಿ.